ಹೌದು. ಯಾರೇನ ಮಾಡುವರು ಯಾರಿಂದಲೇ ಏನಾಗಬಹುದು. ಪೂರ್ವ ಜನ್ಮದ ಕರ್ಮ ಇದೆ ಬೆನ್ನ ಬಿಡುವುದಯ್ಯ ಅಂತ ಹೇಳ್ತಾರ. ಹೌದು. ಇದಿಗೆ ಅಂಜಿ ಕಾಡಿನೊಳಗೆ ಸೇರಿದರೆ ಹುಲಿ ತಿನ್ನುವುದು ಬಿಡುವುದಯ್ಯ. ಹುಲಿಗೆ ಅಂಜಿ ಹುತ್ತಿನೊಳಗೆ ಸೇರಿದ್ರೆ ಶೆರಪ ಕಚ್ಚುದು ಬಿಡುವುದಯ್ಯ. ಶೆರಪಿಗೆ ಅಂಜಿ ಈ ಭವದೊಳಗೆ ಬಂದರೆ ತಾನು ಮಾಡಿದ್ದ ಕರ್ಮ ಬೆನ್ನ ಬಿಡುವುದಯ್ಯ ಅಂತ ಹೇಳ್ತಾರೆ. ಅದರ ಸಲುವಾಗಿ ಇದರ ತಾತ್ಪರ್ಯ ಏನಪ್ಪಾ ಅಂದ್ರ ಏನ್ರಿಪ್ಪ, ಮನುಷ್ಯ ಜನ್ಮ ಬಂದ ನಂತರ 1,84,000 ಜನ್ಮ ತಿರುಗಿ ತಿರುಗಿ ಬಂದು ಕೊನೆಯ ಜನ್ಮ ಮಾನವ ಜನ್ಮ. ಮಾನವ ಜನ್ಮ ಆದ ನಂತರ ಈ ಜನ್ಮಕ್ಕೆ ಮೋಕ್ಷ ದೊರಿಬೇಕಾದ್ರೆ ಗುರುನಾಮ ಸ್ಮರಣೆಯನ್ನ ಮಾಡಬೇಕು. ಗುರುನಾಮ ಸ್ಮರಣೆಯನ್ನು ಮಾಡಿದ್ದಾಗ ಮಾತ್ರ ನಮಗ ಮೋಕ್ಷ ದೊರೀತದ ಅಂತ ಹೇಳ್ತಾರ. ಆದ್ರ ಈ ಮನುಷ್ಯ ಏನ್ ಮಾಡಕತ್ತೇನ ಮುತ್ತಣ್ಣ, ಏನ್ ಮಾಡಕತ್ತ, ಗಂಡರ ನಂದು ಮಕ್ಕಳ ನಂದು ಇಡೀ ಬಂಧು ಬಾಂಧವರು ನಂದು 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 ಅಂತೇಳಿ ಗುರುನಾಮ ಸ್ಮರಣೆಯನ್ನು ಬಿಟ್ಟು ಪ್ರಪಂಚದ ಮೋಹದೊಳಗ ಮುಳುಗಿ ಹೋಗ್ಯಾನ. ಅದರ ಸಲುವಾಗಿ ಮಹಾತ್ಮರು ಏನ್ ಹೇಳ್ತಾರ, ಏನ್ರಿಪ್ಪ, ಹೆಂಡತಿ ನಂದು 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 ಅನ್ನಬ್ಯಾಡ ಮನುಜ. ಸತ್ತ ನೀನು ಗೋಡೆಗೆ ಕುತ್ತಾಗ ಎತ್ತಿ ಒಯ್ಯುವಾಗ ಮಾಡಿಕೊಂಡ ಹೆಂಡತಿ ಎಲ್ಲಿವರೆಗೆ ನಿನ್ನ ಜೊತೆ ಬರ್ತಾಳ, ಬಾಗಿಲಿದ್ವರೆಗೆ ಮಾತ್ರ ನಿನ್ನ ಜೊತೆ ಬರ್ತಾಳ. ಮುಂದೆ ನಿನಗೆ ಒಬ್ಬನೇ ಹೋಗುದೇ ಅಂತ ಹೇಳ್ತಾಳ. ಅದರಂತೆ ಮುಂದೆ ಏನ್ ಹೇಳ್ತಾರ ಜ್ಞಾನಿಗಳು, ಬಂದು ನಂದು ಬಾಂಧವರ ನಂದು ಅಂತ ಹೇಳ್ತಿ, ಸತ್ತು ನೀನು ಗಾಡಿಗೆ ಕುತ್ತಾಗ ಎತ್ತಿ ಒಯ್ಯುವಾಗ ಈ ಬಂದು ಬಾಂಧವರು ಎಲ್ಲಿವರೆಗೆ ಬರ್ತಾರ, ಎಲ್ಲಿವರೆಗಿರಿಪ್ಪ, ಸ್ಮಶಾನ ಭೂಮಿವರೆಗೆ ಮಾತ್ರ ನಿನ್ನ ಜೊತೆ ಬರ್ತಾರ. ಮುಂದೆ ನಿನಗ ಒಬ್ಬನೇ ಹೋಗುದೇ ಅಂತ ಹೋಗುದೈತಿ. 12 ದೇವರಿಗೆ ಹರಕೆ ಮಾಡಿ ಆರ್ತಿಗೊಬ್ಬ ಮಗ, ಕೀರ್ತಿಗೊಬ್ಬಕ್ಕೆ ಮಗಳು, ಆರ್ತಿಗೆ ಮಗಳು ಕೀರ್ತಿಗೆ ಮಗ ಬೇಕಂತ ಮಗನ ಹಡದಿದ್ದಿ. ಆದ್ರ ಆ ಸತ್ತ ನೀನು ಗಾಡಿಗೆ ಕುತ್ತಾಗ ಆ ಮಗ ಎಲ್ಲಿವರೆಗೆ ನಿನ್ನ ಜೊತೆ ಬರ್ತಾನ, ಅಗ್ನಿ ಪ್ರವೇಶ ಮಾಡುತ್ತಾನ ಅಷ್ಟೇ, ಅಗ್ನಿಯ ದಾನ ಮಾಡುವವರೆಗೆ ಅಷ್ಟೇ ನಿನ್ನ ಜೊತೆ ಬರ್ತಾನ ಮನುಷ್ಯ. ಇದು ಏನು ಬಂಧು ಬಾಂಧವರು ಮಕ್ಕಳು ಹೆಂಡರು ಯಾರದಾರ ಇವ್ರೆಲ್ಲಾರು ನಿನಗ ಬಿಟ್ಟು ಹೋಗುತ್ತಾರ. ಅದರ ಸಲುವಾಗಿ ಈ ಜೀವನದೊಳಗ ಮೋಕ್ಷ ದೊರಿಬೇಕಾದ್ರೆ ನಾವು ಗುರುನಾಮ ಸ್ಮರಣೆ ಮಾಡಬೇಕು. ಗುರುನಾಮ ಸ್ಮರಣೆ ಮಾಡಿದ್ದಾಗ ಮಾತ್ರ ಮೋಕ್ಷ ದೊರೀತದ, ಇಲ್ಲಿಕ್ರ ಮೋಕ್ಷ ದೊರೆಯಂಗಿಲ್ಲ. ಎಂತ ಗುರುನಾಮ ಸ್ಮರಣೆ ಏನ ಈಗ ಹೇಳಿದ್ರು ಅವ್ರು ಹೇಳಿದ್ರು ಬಹಳ ಚಂದ. ಯಾರು ಹಿಂದಿದೊಳಗ ಗುರುನಾಮ ಸ್ಮರಣೆ ಮಾಡ್ತಾರ, ಯಾರು ತೆಲುಗುದಾಗ ಗುರುನಾಮ ಸ್ಮರಣೆ ಮಾಡ್ತಾರ, ಯಾರು ಇಂಗ್ಲಿಷ್ನಾಗ ಮಾಡ್ತಾರ, ಯಾರು ಇಂಗ್ಲಿಷ್ನಾಗ ಮಾಡ್ತಾರ. ಅಷ್ಟೇ ಅಲ್ಲ, ಈ ಜಾತ್ರೆ ಒಳಗ ಎಷ್ಟೋ ಜನ ಬಂದದ ಮುತ್ತೇನ ಬಂದದ್ರಿಪ್ಪ ಬಂದ. ಆದ್ರೆ ಕೆಲವು ಮಂದಿ ಪ್ರಪಂಚ ಮಹಾಯಾಮೂಹದೊಳಗ ಮುನಿಗಿ ತಮ್ಮ ಎತ್ತುಗಳು ದನ ಕರುಗಳು ಅವೇ ಶ್ರೇಷ್ಠ ಅಂತ ತಿಳಿದು ಅಲ್ಲಿ ಮಲ್ಕೊಂಡಾರ. ಆದ್ರ ಈ ಜೀವನದೊಳಗ ಗುರುನಾಮ ಸ್ಮರಣೆಯನ್ನು ನಾವು ಕೇಳಬೇಕು. ಒಂದ್ ಹಂತಕ್ಕೆ ಹೋಗಿ ಮುಟ್ಟಬೇಕಂತ ಹೇಳಿ ನಿದ್ದೆ ಮಾಡುದು ಬಿಟ್ಟು ಬಂದು ವಯಸ್ಸಾದರೂ ಕೂಡ ಕಾಕವ್ರು ಬಂದು ಡೊಳ್ಳಿನ ಹಾಡಿನ ಭಕ್ತಿವನ್ನು ಕೇಳ್ತಾರಪ್ಪ ಅಂದ್ರ ಇವರಿಗೆ ಮೋಕ್ಷ ದೊರೀತದಂತ ಸಿದ್ಧರು ಹೇಳ್ತಾರ. ಅಂತ ಸಿದ್ಧರ ನಾಮ ಸ್ಮರಣೆ ನಾವು ಮಾಡಬೇಕು. ಯಾಕಪ್ಪ ಅಂದ್ರೆ ಸಿದ್ಧರ ಶಿವನುಡಿ ಒಳಗ ಬಹಳಷ್ಟು ಶಕ್ತಿ ಅದ. ಆದ್ರಿಪ್ಪ ಭಂಡಾರದೊಳಗೆ ಎಷ್ಟು ಶಕ್ತಿ ಅದ ಸಿದ್ಧರ ಭಂಡಾರದೊಳಗ, ಅದಕ್ಕಿಂತಲೂ ಸಿದ್ಧರ ವಚನುಡಿನೊಳಗ ಶಕ್ತಿ ಅದ. ಆ ಶಕ್ತಿಯನ್ನು ಆತ್ಮ ಸನ್ಮಾನವನ್ನ ಮಾಡಿ ನಾವು ಈ ಜಗತ್ತಿನ ಕೀರ್ತಿಯನ್ನು ಪತಾಕಿ ಎತ್ತಬೇಕು. ಇರಲಿ, ಇನ್ನು ನಮ್ ಬುಳ್ಳಪ್ಪ ಮಾಸ್ತರ್ ಅವ್ರು ಏನು ಮಾತಾಡ್ಯಾರಪ್ಪ ಅಂದ್ರ ಬಹಳ ಬಾರಿ ಮಾತಾಡೋಗ್ಯಾರ್ರಿಪ್ಪ. ಯಾನ್ ಹೇಳ್ತಾರ ಅವರು, ಉಮೇಶ್ ಮಾಸ್ತರ್ ಇದು ಜರ ಸುಳ್ಳು ಅಂದ್ರ ಕೂತ್ ಮಂದಿ ಎಲ್ಲ ನನ್ನ ಜೊತೆ ಬರ್ರಿ, ಆ ಕೂತ್ ಮಂದಿಗೆಲ್ಲ ಪಗಾರ ಕೊಡ್ತಾ, ಆ ಜೀಪ್ ಗಾಡಿ ಬಾಡಿಗೆ ಕೊಡ್ತಾ, ಅಷ್ಟ ನನ್ನ ಕಡೆ ದುಡ್ಡು ಅವತ್ ಹೇಳ್ತಾನ. ಏನಂತ ಹೇಳ್ದಾನ, ಕರ್ನಾಟಕದೊಳಗ ಸಿದ್ದರಾಮಯ್ಯ ಸಾವಿನ ಬಹುತೇಕ ಇವನ್ ಕಡೆ ಕೊಟ್ಟಂಗ ಕಾಣಿಸ್ತದ. ಹೇಗಿಲ್ಲಾರ್ರಿ ಮಾಸ್ತರ, ಇದು ಯಾರಿಗೆ ಆಗ್ಲಾರ್ದು. ಅಲ್ಲೇ ಇಟ್ಟು ಮಲ್ಲಿ ಮನಿ ಸಾರ್ಸು ಕೆಲಸ ಮಾಡಬೇಡ. ಏನಾರ ಹೇಳಿ ಜಾರಿ ಹೋಗುವಂತ ಯಾವಾರಾಗಿರ್ಬೇಡ್ದು. ಇವತ್ತ ಮಲ್ಲಿ ಕಂಡು ಕಲ್ಲಿ ಮಾಡ್ಲಕ್ ಹೋದ್ರ ಕಾಲನ ಪಿಲ್ಲೆ ಕಳ್ಕೊಂಡು ಮನಿಗ್ ಹೋಗಿಳತ್ತ ಅಂತ ವಿಷಯ ಇಲ್ಲಿ ಮಾಡಬೇಡ.
ಎಲ್ಲಾ ಜನರು ನನ್ನ ಕೂಡ ಬರ್ರಿ, ನಾ ನಿಮಗ್ ಪಗಾರ ಕೊಡ್ತೀನಿ. ಎಷ್ಟು ಮಂದಿಗೆ ಪಗಾರ? ದಾನಸೂರ್ ಕರ್ನಾಗಿದೇನ? ಈ ಜಾತ್ರೆನ ಮಂದಿಗೆಲ್ಲ ಪಗಾರ ಕೊಡ್ತೀರಿ ಸರ? ಸರ ಇವ್ರ ಜಾತ್ರೆನ ಮಂದಿಗೆಲ್ಲ ಪಗಾರ ಕೊಟ್ರ ಅಂದ್ರೆ ಇವ್ರಿಗೆ ಮನ್ಯಾಗ ಸಗಟ್ ತೋಳಿಕಿಲ್ಲ ಅಕ್ಕಗಳು. ಅದು ವಿಚಾರ ಅವ್ರಿಗೆ ಗೊತ್ತಿಲ್ಲ. ಏನ್ ಮಸೂತಿ ಗುಡಿ ಗುಂಡಾರ್ ನೋಡ್ಬೇಕಾಗ್ತವ್ರಿ ಸರ. ಬಾಯಿ ಸ್ವತಂತ್ರ ಆದಂದ್ರೆ ಏನ್ ಬಿ ಮಾತಾಡ್ಬಹುದು, ಆದ್ರ ಅದ ಸಿದ್ಧಟ್ಟಿಗೆ ಸಿದ್ಧಾಂತ ಆಗಬೇಕಂತೇಳಿ ನಾವ್ ವಿಷಯ ಮೊದಲು ಎಂತ ವಿಷಯ ಮಾಡಿದ ಅದು ವಿಚಾರ ಮಾಡಬೇಕಾಗಿತ್ತು ಆಗಿತ್ತು. ಮಾಳಿಂಗರಾಯನ ಸಂತತಿ ಒಳಗ ಎದಿ ಹರ್ಕೊಂಡವ್ ಗುರುವಿಗೆ ತೋರ್ಸೇನಂತ ಕೇಳಿದ್ರ ಆ ಮೊದಲ ಗಾದಿಲಿಂಗ ತಮ್ಮ ಯಾಕಡೆ ಸಂಬಂಧ ಇಲ್ಲ. ಗುರುವಿಗೆ ತೋರ್ಸೇನ ಗಾದಿಲಿಂಗ ಅಂದ್ರ ಅವ್ ಲಿಂಗ ತೋರ್ಸತಿ ಎದಿ ಒಳಗ. ಗಾದಿಲಿಂಗ ಮಾಳಿಂಗರಾಗಿ ಎಕಡೆ ಹತ್ತೇನಪ್ಪ? ಅವ್ನ ಯಾನ್ ಸಂಬಂಧ? ಯಾ ಮಠ ಮನಿ ಒಳಗದನವ? ಒಟ್ಟು ಕೆಸರಕ್ಕಲಾಗಿ ದಾಟುದು ಯಾವ ಮೊದಲೇ ಹೇಳಿನ ಗಾದಿಲಿಂಗ ಈ ಮಾಳಿಂಗರಾಯನ ಮಠ ಮನಿ ಒಳಗದನ. ಅವನ ತಾಯಿ ತಂದೆ ಇವ್ರು ರೆಬ್ರಾಯ್ ಮುತ್ಯ, ಬೀರ್ ಮುತ್ಯ, ಸುಮ್ಮಣ್ಣ ಮುತ್ಯ, ಕರ್ಣ ಮುತ್ಯ. ಈ ಬಡ್ಡ್ಯಾನವ ಗಾದಿಲಿಂಗ ಅದ ಅಂತೇಳಿ ಸಿದ್ಧ ಮಾಡಿ ಕೊಟ್ಟಂದ್ರ ಮಾಸ್ತರ ಹಾಡಿಕೆ ಬಿಡ್ತೀನಿ ಅಂತೇಳಿ ಹೇಳಿದ್ನ. ಮತ್ತ ಸುಮ್ಮ ಕೊಳ್ಳ ಕುಟ್ಟಿ 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 ಹೋಗಿ ಏನಾರಿ ಒಂದ್ ಹೇಳುದು ಗಾದಿಲಿಂಗ ಅವ ಲಿಂಗ ನಾ ಹೇಳಿನು. ಹನುಮಂತ ಯಾವ ಪ್ರಕಾರ ಎದಿ ಶೀಳಿ ಪ್ರಭು ರಾಮಚಂದ್ರ ಅವನ ಗುರುವಿಗೆ ತೋರ್ಸ್ಯಾನ. ಹಂಗ ಮಾಳಿಂಗರಾಯನ ಸಂಪ್ರದಾಯದಲ್ಲಿ ರೇಬರಾಯ, ಬೀರ್ ಮುತ್ಯ, ಸೋಮಣ್ಣ ಮುತ್ಯ, ಕಣ್ಣ ಮುತ್ಯ ಅವನ ಬಡ್ಡಿ ಒಳಗ ಯಾರು ಎದಿ ಶೀಳಿ ಗುರುವಿಗೆ ತೋರ್ಸ್ಯಾರ ಅದು ಕೇಳಿನ. ಹೌದ್, ನಾ ಕೇಳುದೇ ಬೇರೆ, ನೀವ್ ಹೇಳುದೇ ಬೇರೆ. ಗಾದಿಲಿಂಗ ಮಾಳಿಂಗರಾಯನ ಈ 4 ಬಡ್ಡಿ ಮಕ್ಕಳ ಒಳಗೆ ಯಾವನ ಮಗ ಅದನವ? ಯಾವನ ಮೊಮ್ಮಗ ಅದನ? ಯಾವನ ಮಟ್ಟ ಮನೆಯಾಗ ಅದನ ಅಂತ ನಾ ಕೇಳಿನಿ. ಇರ್ಲಾರಿ ಸರ್ ಅವ್ರ ಬಹುತೇಕ ಅವ ಏನ್ ಹೇಳ್ತಾನ ಕುಣದನ, ನಮ್ಮದು ಬಾಳ ದಾಂಡಿಗೆ ನಿನ್ ಫೋನ್ ಇಲ್ಲ. ಮುದ್ದಾಯಿ ಮದ್ಗೊಂಡ ಆದಿಗೊಂಡ, ಅನಾದಿಗೊಂಡ, ಹೇಳಿಲ್ಗೊಂಡ, ಕ್ಯಾಮ್ಗೊಂಡ, ದ್ಯಾಮ್ಗೊಂಡ, ಉಂಡಾಡ ಪದಮಗೊಂಡ ಹೊಟ್ಟಿನ 42 ಮಂದಿ ಗಂಡು ಮಕ್ಕಳು, 42 ಮಂದಿ ಹೆಣ್ಣು ಮಕ್ಕಳು, ಟೋಟಲ್ 84 ಮಂದಿ. ಮುಂದೆ ದೇವರಾಜ ಮತ್ತೆ ದೇವಕಿ ಹೊಟ್ಟಿಲೆ ಆದ ಆನಕರಾಯ ಮತ್ತೆ ಚಾಣಕರಾಯ ಹುಟ್ಟಿದ್ರು. ಚಾಣಕರಾಯನ ಹೊಟ್ಟಿಲೆ ಶೇರಿಕ್ ಬಂಬುರಾಯ. ಶೈರಿಕ್ ಬಂಬ್ರಾಯ ಇಲ್ಲಿ ಆನಿಗೊಂದಕ್ಕೆ ರಾಜ್ಯ ಕಾರ್ಬಾರ ಮಾಡಿದ್ರು. ಏನೋ ಸ್ಥಿತ್ಯಂತರವಾಗಿ ಆ ಕಾರ್ಬಾರ ಅಲ್ಲಿ ಉದ್ವಸ್ತಾ ಇತ್ತು. ಮುಂದೆ ಇವರು ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ಪರಾಯ ಎಲ್ಲಿ ಬಂದ್ರು? ಬಾರಾಮತಿ, ಭೀಮಥಡಿ ಬಾರಾಮತಿಗೆ ಬಂದ್ರು. ಬಾರಾಮತಿಗೆ ಬಂದು ಬಾರಹಳ್ಳಿ ಮುರಿದ ಬಾರಾಮತಿ ಮಾಡಿದ್ರು. ತೇರಹಳ್ಳಿ ಮುರಿದ ತೇರಾಮತಿ ಮಾಡಿದ್ರು. ಅಲ್ಲಿದಿಂದ ಮುಂದೆ ಮಾಳಿಂಗರಾಯ, ಜಕರಾಯ ಅವ್ರು ಹುಟ್ಟಿ ಬಂದ್ರು. ಮುಂದೆ ಮಾಳಿಂಗರಾಯನ ಹೊಟ್ಟಿಲೆ ರೇಬರಾಯ, ಬೀರ್ ಮುತ್ಯ, ಸೋಮಣ್ಣ ಮುತ್ಯ, ಕಣ್ಣು ಮುತ್ಯ. ನಿಮ್ಮಲ್ಲಿ ಹೆಂಗ 4 ಮಂದಿ ಧರ್ಮರು, ನಮ್ಮಲ್ಲಿ ಔದುಷಿದ, ಬಿಳೆಣಿಸಿದ, ಸೋಮಣ್ಣ ಮುತ್ಯ, ಕಣ್ಣು ಮುತ್ಯ ಹುಟ್ಟಿದ್ರು. ಹಂಗ ರೇಬರಾಯ, ಬೀರ್ ಮುತ್ಯ, ಸೋಮಣ್ಣ ಮುತ್ಯ, ಕಣ್ಣು ಮುತ್ಯ ನಿಮ್ಮಲ್ಲಿ ಹುಟ್ಟ್ಯಾರ. ನಿಮ್ಮಲ್ಲಿ 4 ಬಡ್ಡಿ ಅದಾವ, ನಮ್ಮಲ್ಲಿ 4 ಬಡ್ಡಿ ಅದಾವ. ಆ 4 ಬಡ್ಡಿನ ಒಳಗಿನವ ಯಾವನಿಂದ ಕೊಬಿ ಇದ್ರೆ ಎದಿ ಹರ್ಕೊಂಡು ತೋರ್ಸ್ಯಾನ, ಎದಿ ಸೀಳಿ ಗುರುವಿಗೆ ತೋರ್ಸ್ಯಾನ. ಅದು ಕೇಳಿನ ಮಾಸ್ತರ್ ನಿಗನ ಯಾಕಂದ್ರೆ ಎಳಿ ಹತ್ತಿರ್ಬೇಕದು, ಹತ್ತಿರ್ಬೇಕು. 4 ಮಂದಿ ಬಡ್ಡಿ ಒಳಗೆ ನಾವ್ ಇರ್ಬೇಕವ. ಅವ ಏನ್ ಹೇಳ್ತಾನ, ನನ್ನ ಕಡೆ ಏನದ ದಾಖಲೆ ಅದ ಜೀಪ್ನಾಗ. ಓ ಸರ್, ನನಗೆ ನೆನಪಿ ಬರ್ತದ. ಅವ್ರ ಏನ ಪುರಾಣ ಅದಾವಲ್ಲ, ಅವ್ರ ಚಾ ಚೂಡ ಮಾಡಿ ಕೇಸಂದ್ರ ಕಟ್ಟಿ ಕುಡ್ಲಾಕ್ ಕಟ್ಟೇಳ್ರಿ ಅಂತ ಮುಂದ ಕೂತ ಕಾಕಾಗಳು ಸಿದ್ಧಟಿ ಒಳಗೆ ಯಾನ್ ಹೇಳ್ಯಾರ ಅದೇ ಖರಿ ಅದ. ನಾಗ ಒಂದು ಗ್ರಂಥ ಬರ್ದಿನು, ನಾ ನನಗ್ ತಿಳ್ದಂಗ ಬರ್ದಿನು, ನಿಮಗ್ ತಿಳ್ದಂಗ ನೀವು ಬರ್ದಿರಿ. ಆದ್ರೆ ನಮ್ಮ ಮನಿ ಇತಿಹಾಸ ನನಗ್ ಗೊತ್ತದ, ನಿಮ್ ಮನಿ ಇತಿಹಾಸ ನಿನಗ್ ಗೊತ್ತದ. ಇಲ್ಲಪ್ಪ ಅಂದ್ರ ದಾಖಲೆ ಕಡೆ ಹೋಗುದೈತಿ ಅಂದ್ರ ಅವ್ ಮತ್ತೆ ಬೇರೆ ಪ್ರಶ್ನೆ ಅದಾವ. ಅವ್ ಮತ್ತ ಮುಂದಿನ ಪಾಲಕ್ಕೆ ನಾವು ಪ್ರಶ್ನೆ ಅವ್ ತೆಗಿತೇವೆ ಹೊರಗೆ. ಅಂದ್ರೆ ಬಕ್ ಅನ್ಸೇ ಬಿಡ. ಮೊದಲ ವಿಷಯ ಮಾಡ್ಕೋ, ವಿಷಯ ತಿಳ್ಕೊ. ನಾವೊಂದು ದೊಡ್ಡ ಮೇಳ್ದಾಗ 40 ವರ್ಷ ಐತಿ ಮಾತಾಡ್ತೀನು. ನಾ ಹಂಗದೀನು. ನಾ ಮೊದಲೇ ಹೇಳಿನ ದೇವರಲ್ಲಿ ವ್ಯತ್ಯಾಸ ಇಲ್ಲ. ಮಾಳಿಂಗರಾಯ ಅದರಷ್ಟೇ, ಅಮೋಘ ಸಿದ್ಧ ಅದರಷ್ಟೇ. ಅಮೋಘ ಸಿದ್ಧ ಮಲ್ಕಾರ್ ಸಿದ್ಧಗ್ ಹೋಗ್ತೀನೋ, ಅಮೋಘ ಸಿದ್ಧಗ್ ಹೋಗ್ತೀನು. ನಿನಗೆ ನಾವೇನ್ ಬ್ಯಾಡ ಅಂದಿದ್ದೇವು? ನಾವ್ ಮಾಳಿಂಗರಾಯ ಬರ್ತೇವತ್ತು, ನಾವ್ ಹೇಳಕತ್ತಿದ್ದೇವ್. ನಾವು ಹೇಳ್ತೇವಲ್ಲ, ಮಾಳಿಂಗರಾಯಗೂ ಹೋಗ್ತೇವೆ, ಎಲ್ಲ ಕಡೆ ಹೋಗ್ತೇವೆ. ನಿಮ್ಮ ಡುಬ್ಬ ನೀವೇ ಚಪ್ಪಡಿಸ್ಬೇಡ್ರಿ. ಬ್ಯಾಡ ತಂದಿಲ್ಲ ನಾವು. ಯಾರಿಗೆ ದೇಹ ಇಲ್ಲ, ಅವ ದೇವರದನ. ಆತವೇ ನಮ್ಮ ದೇವರದನ. ಇಡೀ ಪ್ರಪಂಚ, ಇಡೀ ಬ್ರಹ್ಮಾಂಡ, ಇಡೀ 18 ಪಗಡಿ ಜಾತಿಗೆ ಮಾಳಿಂಗರಾಯ ಅದನ. ಇಡೀ 18 ಪಗಡಿ ಜಾತಿ ಅಮೋಘ ಸಿದ್ಧ ಅದನ. ಭಕ್ತಿ ಭಾವ ಇಟ್ಟಿದ್ದಾರೆ. ಮಾಳಿಂಗರಾಯನ ಕಡೆ ಹೋದ್ರೆ ಬೇಕಾದ ಮಾಳಿಂಗರಾಯ ಕೊಡ್ತಾನ.
ಯಾರಿಗೆ ಭಕ್ತಿ ಭಾವ ಇಟ್ಟು ಮುಮ್ಮೇಟ ಗುಡ್ಡಕ್ಕೆ ಮೂಲ ಪೀಠ ಮುಮ್ಮೇಟ ಗುಡ್ಡಕ್ಕೆ ಹೋದ್ರೆ ಯೋಗಿನಾದ ಮೋಕ್ಷದ ಬೇಕಾ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಇಂಥದೊಂದು ವಿಷಯ ನಡಿಬೇಕಾಗ್ಯದ. ಆದ್ರ ಮಾಸ್ತರ್ ಚಂದ ಮಾತಾಡ್ತಿದ್ ಮುತ್ತೇನ ಇಲ್ಲಿ ಯಾನು ಉಮದಿ ಫಳಿಗೆ ಬಂದನ ಟವರ್ ನಡೆಯಲಾಗ್ಯದ. ಟವರ್ ಅಂದ್ರಿ ಮೇಲಾಗ ಏನಾಗ್ಯದ ಬಿಪಿಗಳಿಗೆ ಮನ್ಯಾಗ ಮರ್ತ ಬಂದಾರ. ಬಹುತೇಕ ಅದೇ ಕಾಣಿಸ್ತದೆ. ವಿಚಾರ ಮಾಡಿ ನಾವು ಮಾತಾಡ್ಬೇಕು. ಮಾಸ್ತರ್ ಇನ್ನಾದ್ರೂ ಹೇಳು. ನಾ ನಿನಗೆ ಯಾನ್ ಹೇಳು ಉಮೇಶ್ ಮಾಸ್ತರ್ ಪ್ರಶ್ನೆ ಅಂದ್ರ ಮುಂದ 10 ವರ್ಷ ಪ್ರಶ್ನೆ ನಡಿಬೇಕು ಯೂಟ್ಯೂಬ್ ಮ್ಯಾಗ ಮಟ್ಟ ಮನೆ ಅಳಿಗಾಡ್ಬೇಕು. ಯಾರಿ ಫೋನ್ ಹಚ್ಚಿದ್ರು ಸಿಕ್ಕಿರಬಾರ್ದು. ನಮ್ಮಲ್ಲಿ ಎಟ್ಟು ಮಟ್ಟ ಮನೆ ಇದಾವ ಎಲ್ಲಾ ಮಟ್ಟ ಮನೆ ಕೇಳು. ಆ ಕೇಳಿ ವಿಚಾರ ಮಾಡಿ ಆ ಪ್ರಶ್ನೆ ಓದ್ತಾರೆ. ಪ್ರತಿಯೊಂದು ಉಮೇಶ್ ಮಾಸ್ತರ್ ತತ್ವ ಹಿಂಗದಕ್ಕೆ ಪ್ರತಿಯೊಂದು ಯಾವ ಫಳಿಗೆ ಹೋದ್ರು ಹೊಸ ಕ್ವಶನ್ ಹೊಸ ಪ್ರಶ್ನೆ ತೆಳಗಿನ ಮೇಲಿಂದ ಅಳಗಾಡಿರ್ಬೇಕು. ತರ ನಡಿಗಿರ್ಬೇಕು. ಇದು ಮೇಲಿಂದ 10 ಕೆಪಿ ಅದೇ ಪ್ರಶ್ನೆ ಕೇಳ್ಕೊತ ಹೋಗಲ್ಲ ನಾವು. ಇರ್ಲಿ ಮತ್ತೊಂದು ನಾವು ವಿಷಯ ಏನ್ ಮಾಡಿದ್ದೀವಿ, ಮಾಳಿಂಗರಾಯನ ಮಟ್ಟ ಮನೆ ಒಳಗ ಒಂದು ಹಾವು ಐತಿ. ಅಲ್ಲಿ ಈಗ ಸದ್ ಹೋದ್ರ ಕಾಣಿಸ್ತೈತಿ. ಒತ್ತ ಹಾವದ ಕಲ್ಲಿನಿಂದ ಈಗ ಸದ ಹಾವು ನೋಡ್ಲಕ್ಷ ದೊರಿತದ. ಆ ಕಪ್ಪಿ ಬಾಯಿ ಒಳಗ ಹಾವು ಆದ ಕಲ್ಲಿನ ಮೂರ್ತಿಗೆ ಸದ್ಯ ದೊರಿತದ. ನೋಡಕ ಹಿಂದಿ ಇತಿಹಾಸ ಆಗಿ ಹೋಗ್ಯದ, ಪವಾಡಾಗಿ ಹೋಗ್ಯದ, ದೃಷ್ಟಾಂತ ಹೋಗ್ಯದ. ನೋಡಿದ್ರೆ ಸಿದ್ಧಾಂತದ ಮಟ್ಟ ಮನಿ ಒಳಗ ಅದು ಬಿಟ್ಟು ಯಾವ ಹೇಳ್ದ ಕಪ್ಪಿ ಅವನು ಅಂತ ಸಿದ್ರಿ ಯಾರು ಕಪ್ಪಿ ಆಗಿಲ್ಲ ಏನಿಲ್ಲ. ಇದು ನಿನ್ ಹಿನ ಪ್ರಶ್ನೆ. ಮುಂದಿನ ಗುಡ್ಡು ಜಾತ್ರೆ ತನ ಈ ಪ್ರಶ್ನೆ ಎರಡು ಹುಡುಕ್ಯಾಡು. ಯಾವಾಗ ಬಾದ್ಮಿ ಅಮಾಸಿಗೆ ಅವೇ ನಿಮ್ಮ ಹಾಡಿಕೆಲಿ ಬಾದ್ಮಿ ಅಮಾಸಿ ತನ ಇವ್ ಎರಡು ಪ್ರಶ್ನೆ ಹೇಳ ಮಾಸ್ತರ. ಹೇಳಿದ್ರಪ್ಪ ಅಂದ್ರ ನೀ 40 ವರ್ಷ ದುಡುದಕ್ಕ ಸತ್ಯ ಸಂಘದಾಗ ಸರ್ ನಿಮ್ಮದು ಸ್ವಾರ್ಥ ಆಯ್ತದ. ಇಲ್ಲಿಕಂದ ಅನರ್ಥ ಆಗ್ತದ. ಆ ಸ್ವಾರ್ಥ ಜರ್ ಮಾಡುದಪ್ಪ ಇತ್ತಪ್ಪ ಅಂದ್ರೆ ಇವೆರಡು ಪ್ರಶ್ನದ ಮಾಸ್ತರ ಹೇಳ್ರಿ. ಹೇಳಿಕ್ರಿ ಮೋಕ್ಷ ದಾರಿ ಹಿಡಿರಿ ಅಂತ ನಾವ್ ಒತ್ತೇವ್. ಇನ್ನೊಂದು ಪ್ರಶ್ನ, ಹೋಗ್ಯಪ್ಪ ಮಾರಾಯ ಹಾಡ್ತಾರ ಉಮೇಶ್ ಮಾಸ್ತರ ಹಾಡಂಗ್ಲ ಆಕ್ಷನ್ ಮಾಡ್ತಾನ. ಮೇಳದವ್ರಿಗೆ ಹಚ್ಚಿಕೊಂಡಿರ್ತಾರ. ವಿಷಯ ಹೆಂಗದ, ಈ ಮ್ಯಾಳದಾಗ ಮಟ್ಟ ಮೊದಲ ಹಾಡ್ಕಿ ಮಾಡವ್ ನಾನೇ. ಯಾಕೆ ಮುಂದ ನಮ್ ಹೋಗ್ಯಪ್ಪ ಮಾರಾಯ ಸಾಲಿ ಕಲ್ತಿಲ್ಲ ಏನು ಇಲ್ಲ. ಸರ್ ನಾ ಹಾಡ್ತೀನ್ರಿ ಮ್ಯಾಳದಾಗ ಅಂದ್ರ ಆ ಹುಡುಗನ್ ಹಚ್ಚಿನು. ಆ ಹುಡುಗನ್ ಹೋಗ್ಯಪ್ಪ ಮಾರನ ವೈಶಿಷ್ಟ್ಯ ಏನು ಬರಂಗಿಲ್ಲ. ಪದ ಫಕ್ತ ಅವನಿಗೆ ಬಡ್ಡಿ ನುಡಿ ಹೇಳ್ತೀನಿ ನಾ. ಅಂಗಟ ಬಹದ್ದೂರ ಬಡ್ಡಿ ನುಡಿ ಹೇಳದ ಬಳಕ ಪೂರ್ಣ ಪದಾರ್ಥನ ಹಂಗ ಅನುಶಕಸ್ತೇನು ನೀ. ಸರ್ ನನಗೊಂದ್ ಹಿಂಗ್ ಕೇಳೋದ್ರಿ ಬುಳಪ್ ಸರ್ಗ. ಈಗ ಒಂದ್ 10 ಮಿನಿಟ್ ನಾವ್ ಒಂದ್ ಕತಿ ಹೇಳೋನ್ರಿ ಸೋಮು ಮಾಸ್ತರ್ಗ. ಅವ್ರು ಹಾಡ್ಲಿ ನಾವು ಹಾಡ್ತೇವೆ ನೋಡು. 10 ಮಿನಿಟ್ನಾಗ ಸೋಮು ಮಾಸ್ತರ್ ಒಂದ್ ಕತಿ ಹೇಳುದು ಅವ್ರು ಕಟ್ಟಿ ಹಾಡ್ಬೇಕು. ಅವರು ಕಟ್ಟಿ ಹಾಡ್ಲಿ, ನಮ್ಮ ಹೋಗ್ಯ ಪೂಜಾರಿ ಕಟ್ಟಿ ಹಾಡ್ಲಿ. ಇದ್ರಾಗ ಕುವಿ ತಿಳಿದೆ ಹೋತ ಮಾಸ್ತರ. ಯಾರ್ಯಾರಿಗೆ ದೇವ್ರು ಎಂತ ಬುದ್ಧಿ ಕೊಟ್ಟ, ಎಂತ ಅವ್ರ ದೃಷ್ಟಾಂತಗಳದಾವ, ವಿಚಾರಗಳನ್ನದಾವ. ಅವ್ರವ್ರ ಆತ್ಮ ಸನ್ಮಾನ ಮಾಡಿ ಜಗತ್ತಿನೊಳಗ ಅವ್ರ ಹೆಸರು ಕೀರ್ತಿ ಬೆಳೆಸ್ಯಾರ. ಇನ್ನೊಂದು ಏನಿದು, ನಾ ಅವ್ರು ಕೂಡ ಹಾಡಿದ್ದೇವೆ ನಾವು ಮೊದಲು ಹೆಸರು ತೆಗೆದಿಲ್ಲ. ಇಂಗ್ಲೇಶ್ವರು ಶ್ರೀಶೈಲ ಕಾಕನ ಹೆಸರು ಮೊದಲು ಯಾರು ತೆಗೆದ್ರು? ಅವ್ರೇ. ನೀವು ತೆಗೆದ ಬಳಕ ಇನ್ನೊಂದ್ ಮೇಳಿನ ಹೆಸರು ನಾವು ತೆಗೆದಿದ್ದೀವಿ. ಮೊದಲು ತಾವು ಏನು ಮಾತಾಡಿದ್ವಿ ವಿಚಾರ ಮಾಡ್ಬೇಕು. ಬುಳ್ಳಪ್ಪ ಮಾಸ್ತರ್ ಅವರ ವಯಸ್ಸು ಜಾಸ್ತಿ ಆಗ್ಯಾವ, ಬುದ್ಧಿ ಬೆಳೆದಿಲ್ಲ. ನನಗ ಅನಿಸ್ತದ ಸಾಟಿ ಆದ ಸನಿ ಬಂದವ. ಸಾಟಿಗೆ ಅರೋಮರೋ ಹಾರ್ತದ ಹೇಳ್ರಿ ಸರ್. ಅದರ ಸಲುವಾಗಿ ವಿಚಾರ ಸ್ವಲ್ಪ ಮಾಡ್ರಿ, ವಿಚಾರ ಮಾಡಿ ಮಾತಾಡ್ರಿ. ಇದ್ಯಾನು ಎಲ್ಲಿರ ಕಲ್ಲಿಟ್ಟು ದಾಟಿ ಹೋಗೋ ಮಟ್ಟ ಮನೆ ಅಲ್ಲ. ನಿಮ್ಮ ಮಟ್ಟ ಮನೆ ಆದರೂ ದೊಡ್ಡದವ, ನಮ್ಮ ಮಟ್ಟ ಮನೆ ಆದರೂ ದೊಡ್ಡವ. ಅಮೋಘಸಿದ್ದ ಆದ್ರೆ ದೊಡ್ಡವದನ, ಮಾಳಿಂಗರಾಯ ಆದ್ರೆ ದೊಡ್ಡವದನ. ಯಾವ ಪ್ರಕಾರ ಮಾಳಿಂಗರಾಯ ಸತ್ಕೀರ್ತಿ ಮಾಡ್ದ ಮೋಕ್ಷ ಹೊಂದದು ನೀವು ಹಾಡಬೇಕಾಗ್ಯದ. ಅಮೋಘಸಿದ್ ಯಾವ ಪ್ರಕಾರ ಮೋಕ್ಷ ಸತ್ಕೀರ್ತಿ ಹೊಂದ್ಯಾನ, ಭಕ್ತಿ ಮಾಡ್ಯಾನ, ಅದ ನಾವು ಹಾಡಬೇಕಾಗ್ಯದ. ಅಲ್ಲಿನ ಹಂಗ ಮಾಡ್ದ, ಆ ಪಳ್ಯಾಗ ನಾ ಹಿಂಗ್ ಮಾಡ್ದ, ಅದು ವಿಷಯ ಇಲ್ಲ. ಎಲ್ಲರೂ ಕೂಡಿ ಯಾವ ಮಾಳಿಂಗರಾಯನ ಪವಾಡಗಳನ್ನು ಜಗತ್ತಾಗ ತೋರಿಸ್ಬೇಕಾಗಿದೆ, ಅಮೋಘಸಿದ್ದನ ಪವಾಡಗಳನ್ನು ಜಗತ್ತಾಗ ತೋರಿಸ್ಬೇಕಾಗಿದೆ. ಇಂಥ ಪವಾಡವನ್ನು ಸತ್ಯ ಸಿದ್ಧರ ಕತಿ ಜಗತ್ತಿನಾಗ ನಾಟಕ ಬಂದು ಬಿದ್ದಾವ, ಸಿನಿಮಾ ಬಂದು ಬಿದ್ದಾವ. ಏನೋ ಅಮೋಘಸಿದ್ದ ಮಾಳಿಂಗರಾಯ ಆಶೀರ್ವಾದ ಡೊಳ್ಳಿನ ಹಾಡಿಕೆ ನಡೆದಾವ. ನೋಡ್ರಿ ಇದು ವಿಷಯ. ಈ ಕಲಿಯುಗದಾಗ ನಾಟಕ ಬಂದು ಬಿದ್ದು, ಭಜನಾ ಕಾರ್ಯಕ್ರಮ ಬಂದು ಬಿದ್ದು, ಈಗ ಬಂದವ್ರಿ ಏನ್ರಿ ಸಿನಿಮಾ ಬಂದು ಬಿದ್ದು, ಆರ್ಕೆಸ್ಟ್ರಾ ಬಂದು ಬಿದ್ದು. ಆದ್ರೂ ಕೂಡ ಈ ಭಂಡಾರ ಮಹಿಮದಿಂದ, ಈ ಭಂಡಾರ ಶಕ್ತಿಯಿಂದ ಈಗಾದ್ರೂ ಸುಧಾ ಡೊಳ್ಳಿನ ಕಲಾ ಗಾಯನ ಸಂಘ ನಡೆದವ. ಯಾಕಪ್ಪ ಅಂದ್ರೆ ಈ ಕಲಿಯುಗದಾಗ ಯಾಕೆ ನಡೆದವ ಅಂದ್ರೆ ವಿಶೇಷ ಇದ್ರ ಕೊಡುಗೆ ಅಂದ್ರ ಯೂಟ್ಯೂಬ್ ಚಾನೆಲ್ದವ್ರು. ಇಲ್ಲಿ ದ್ಯಾಮಗೋಳ ಸರ್ ಬಂದಾರ. ದ್ಯಾಮಗೋಳ ಸರ್ ಯಾರ ಕೈಲಿ ದುಡ್ಡ ತಗೊಳಂಗಿಲ್ಲ, ಸ್ವತಃ ಗಾಡಿಗೆ ಪೆಟ್ರೋಲ್ ಹಾಕಿ ಎಲ್ಲಿ ಡೊಳ್ಳಿನ ಹಾಡಿಕೆ ಇರ್ತಾವ ಹಗಲ ರಾತ್ರಿ
ನಿದ್ದೆ ಕಾಯ್ದು ಯೂಟ್ಯೂಬ್ ಮುಖಾಂತರ ಮೊಬೈಲ್ದೊಳಗೆ ಬಿಟ್ಟು ಇಂಥದೊಂದು ದೇವರ ಕೀರ್ತಿ ಪ್ರಚಾರ ಮಾಡೋ ಸಲುವಾಗಿ ತಮ್ಮ ಭವಿಷ್ಯ ಮುಡುಪಾಗಿಟ್ಟರು. ಕಲಾವಿದರಿಗೆ ಮ್ಯಾಗ ತರುವಂತ ಕೆಲಸ ಯಾಕೆ ಮಾಡ್ತಾರ ತಮ್ಗಳು ಸರುಗಳು? ಅವರ ತಂದೆ ಡೊಳ್ಳಿನ ಹಾಡು ಹಾಡ್ತಿದ್ರು. ಡೊಳ್ಳಿನ ಹಾಡು ಹಾಡೋತ್ನಾಗ ಇದೇ ವೇದಿಕೆ ಮೇಲೆ ಡೊಳ್ಳಿನ ಮೇಲೆ ದಿಮ್ಮಿನ ಮೇಲೆ ತಲೆ ಇಟ್ಟು ತಮ್ಮ ಜೀವನವನ್ನು ಸಮಾಪ್ತ ಮಾಡಿದ್ರು. ಹೌದು, ಇದೇ ಡೊಳ್ಳಿನ ಸಲುವಾಗಿ ಶಿವಸ್ಥಾನ ಸಲುವಾಗಿ ನನ್ನ ತಂದೆ ತೀರ್ಕೊಂಡು ಹೋಗ್ಯಾರ. ಆ ತಂದೆ ಋಣವನ್ನು ನಾವು ಮುಟ್ಟಿಸ್ಬೇಕು, ಶಿವಸ್ಥಾನ ಸೇವವನ್ನು ಮಾಡ್ಬೇಕಂತೇಳಿ ಆತ ಈಗ ಸದ್ದ ಎಲ್ಲಿ ಕಾರ್ಯಕ್ರಮ ಹಗಲು ಇರಲಿ ದಿವಸ ಇರಲಿ ರಾತ್ರಿ ಇರಲಿ ಯೂಟ್ಯೂಬ್ ಮುಖಾಂತರ ಮಾಡಿ ಎಲ್ಲಾ ವಿಡಿಯೋಗಳು ಮಾಳಿಂಗರಾಯ ಅಮೋಘ ಸಿದ್ಧ ಎಂದೂ ಭೇದ ಭಾವ ಮಾಡಿಲ್ಲ, ಎಂದೂ ಭೇದ ಭಾವ ಮಾಡಲಾರ್ದೆ ಆ ದ್ಯಾಮ್ಗೊಳಗ ಯೂಟ್ಯೂಬ್ ಚಾನಲ್ ತಳಿ ಜಗತ್ತಾಗ ಕೀರ್ತಿವನ್ನು ಈಗ ಸದ್ಯಕ್ಕೆ ಜೈಶಾಲಿ ಹೊಡಿಸ್ಯಾರ. ಹಿಂಗೆ ಮಾಳಿಂಗರಾಯ ಮತ್ತು ಅಮೋಘ ಸಿದ್ಧನ ಆಶೀರ್ವಾದ ನಮ್ಮ ದ್ಯಾಮಗೋಡ ಸರ್ಗೆ ಇರಲಿ, ಹೆಂಗೆ ಅವ್ರು ಯೂಟ್ಯೂಬ್ ಸೇವಾದೊಳಗ ಸತ್ಕೀರ್ತಿಯನ್ನು ಮಾಡಬೇಕಂತೇಳಿ ಹಾರೈಸಿ ಒಂದು ಸತ್ಯ ಸಿದ್ಧರ ಚಾಲ್ ಹಾಡಿ ನಮ್ಮ ಸರಿಜೋಡಿ ಕಲಾವಿದರಿಗೆ ಚಾನ್ಸ್ ಕೊಡು.